ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಗುರುಪುಷ್ಯ ಯೋಗ ಮತ್ತು ದ್ವಾದಶಿಗಿದ್ದರೆ ಇದನ್ನು ಯತಿ ಮಹಾಲಯ ಅಂತ ಕರೀತಾರೆ. ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಪ್ರತಿ ದಿವಸ ಒಂದೊಂದು ಆರಾಧನೆಯ ಮಹತ್ವವನ್ನು ಆಯಾ ದಿವಸ ಏನೇನು ಫಲ ಅಂತ ನೋಡ್ತಾ ಬಂದ್ವಿ. ಅಂತೂ ಒಂದೊಂದು ದಿವಸವೂ ಒಂದೊಂದು ವಿಶೇಷವನ್ನು ಗುರುತಿಸ್ತಾನೂ ಬಂದ್ವಿ. ಆ ಮಹಾಭರಣಿಯಿಂದ ಹಿಡಿದು ಮಧ್ಯದಲ್ಲಿ ಬರ್ತಕ್ಕಂಥ ವಿಧವಾ ನವಮಿ ಇತ್ಯಾದಿ ಎಲ್ಲ ನೋಡಿದ್ವಿ. ಅದೇ ರೀತಿಯಲ್ಲಿ ಈ ದಿವಸ ಯತಿ ಮಹಾಲಯ ಅಂತ, ಯತಿಗಳಿಗೆ ಯಾರು ಈಗ ಆಗಿ ಹೋಗಿದ್ದಾರೋ ಅಂಥ ಯತಿವರೇಣ್ಯರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು. ಅವರು ನಮ್ಮ ಬದುಕಿಗೆ ಮಾಡಿದಂಥ ಮಾರ್ಗದರ್ಶನ, ಋಷಿಗಳ ಮಾರ್ಗದರ್ಶನ ಬೇರೆ ಅಲ್ಲ, ನಾವು ನಚ್ಚಿಕೊಳ್ಳುವ ಯತಿಗಳ ಮಾರ್ಗದರ್ಶನ ಬೇರೆಯಲ್ಲ. ಹಾಗಾಗಿ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಒಂದು ಕೃತಜ್ಞತೆಯ ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು ಈ ದಿವಸ. ಮತ್ತು ಗುರುಪುಷ್ಯ ಯೋಗ ಇದೆ. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದರೆ ಅದು ಅಮೃತ ಸಿದ್ಧಿ ಯೋಗ ಅಂತ ಎಷ್ಟೋ ಬಾರಿ ಹೇಳಿದ್ದೀನಿ. ಆ ಶ್ಲೋಕವನ್ನು ವಿವರಿಸಿದ್ದೀನಿ. ಮತ್ತೆ ಹೇಳಿದ್ದನ್ನೇ ಹೇಳಬಾರ್ದು. ಅದು ಚರ್ವಿತ ಚರ್ವಣ ಅಂತ. ಆದರೆ ಹೊಸಬರು ಯಾರಾದರೂ ನೋಡಿದ್ರೆ, ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಅವರಿಗೂ ಕೂಡ ಇದು ಗೊತ್ತಾಗಬೇಕು. ಆ ದೃಷ್ಟಿಯಲ್ಲಿ ಒಂದು ಸಲ ಸ್ಮರಣೆ ಮಾಡಿಕೊಳ್ಳೋದು ತಪ್ಪಲ್ಲ. ಅಂತೂ ವಾರದ ವಿಶೇಷ ಹಾಗೂ ನಕ್ಷತ್ರ ವಿಶೇಷದಿಂದಾಗಿ ಅಮೃತ ಸಿದ್ಧಿಯೋಗ ಅನ್ನೋದು ಉಂಟಾಗಿದೆ. ತುಂಬ ಒಳ್ಳೆಯದು. ಪಿತೃಪಕ್ಷದಲ್ಲಿ ಸಾಮಾನ್ಯ ನಾವು ಏನು ಹೊಸ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆ ಅಂತಂದರೆ ಈ ಪಕ್ಷಕ್ಕೆ ಅಷ್ಟರ ಮಟ್ಟಿಗಿನ ಒಂದು ಮೈಲಿಗೆ ಬಂದುಬಿಟ್ಟಿದೆ. ವಸ್ತುತಃ ಮೈಲಿಗಳ ವಿಚಾರ ಇಲ್ಲಿಲ್ಲ. ಅದು ಒಂದು ಆರಾಧನೆಯೇ. ಪಿತೃಗಳ ಸ್ಮರಣೆ ಮಾಡ್ತಕ್ಕಂಥದ್ದು ಆರಾಧನೆ. ಅದು ನಮ್ಮ ಮನುಷ್ಯ ಬದುಕಿದ್ದಾಗಿಂತ ಆನಂತರ ಅವನ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಜಾಸ್ತಿ ಭಯ ಇದೆ. ಆ ಭಯದ ಕಾರಣದಿಂದಾಗಿ ಇದು ಒಂಥರ ಮೈಲಿಗೆ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಹಾಗೇನೂ ಇಲ್ಲ. ವಸ್ತುತಃ ನಮಗೇನೋ ಸಂಧಿ ಶಾಂತಿ ಬಂದಿರ್ತದೆ, ನಾವೇ ಆರೋಗ್ಯ ನಿಮಿತ್ತ ಶಾಂತಿ ಮಾಡಿಸ್ಕೊಳ್ತಕ್ಕಂಥದ್ದು. ಇದನ್ನೆಲ್ಲ ಈ ಒಂದು ಪಕ್ಷದಲ್ಲೂ ಮಾಡಬಹುದು. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಏನು ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಈ ಸಂದರ್ಭದಲ್ಲಿ. ಯಾವುದೋ ಒಂದು ವಿವಾಹ ಮತ್ತೊಂದು ಇವುಗಳಿಗೆಲ್ಲ ಅವಕಾಶ ಇಲ್ಲ. ಕಾರಣ ಅವರ ಸ್ಮರಣೆಯಲ್ಲಿ ಅವರನ್ನು ನೆನೆಸಿಕೊಳ್ಳುವಾಗ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಾಗ, ನಾವೇನೋ ಶುಭ ಸಮಾರಂಭದಲ್ಲಿ ಒಳ್ಳೆಯ ಬಟ್ಟೆ ಈ ಥರದ್ದು ಹಾಕ್ಕೊಂಡು ಓಡಾಡ್ತಾ ಇರೋದು, ವ್ಯವಹಾರ ಮಾಡೋದು ಅದೆಲ್ಲ ಒಳ್ಳೆಯದಲ್ಲ. ಮನಸ್ಸಿಗೆ ಒಂಥರ ಅಸಮಾಧಾನ ಇರ್ತದೆ. ಈ ಕಾರಣದಿಂದಾಗಿ ಅವರ ಸ್ಮರಣೆ ಮಾಡುವಾಗ ನಾವು ತುಂಬ ಸರಳತೆ, ವಿನಯದಿಂದ ಇರಬೇಕಾಗುತ್ತೆ. ವಸ್ತುತಃ ಈ ವಿನಯತೆ ಅನ್ನೋದು ನಮ್ಮ ಸ್ವಭಾವಕ್ಕೆ ಬರಬೇಕು. ಆಡಂಬರ ಇತ್ಯಾದಿ ಎಲ್ಲ ಮಾತಿನಲ್ಲೇ, ಕೆಲವರಿಗೆ ವರ್ತನೆ, ಮಾತು ಇವುಗಳಲ್ಲಿ ಇರ್ತದೆ. ಇದು ಕೂಡ ಒಳ್ಳೆಯದಲ್ಲ. ಅಯ್ಯೋ ರಾಮ, ಈಗ ಆ ರೀಲ್ಸು ಮತ್ತೊಂದು ನೋಡಿದಾಗ ಏನು ಹುಚ್ಚ ಅಂತ ಅನಿಸುತ್ತೆ ಒಂದೊಂದು ಸಲ. ಸರಳವಾಗಿರೋಕ್ಕೆ ಬರೋದೇ ಇಲ್ಲವಲ್ಲ ಜನರಿಗೆ. ಅದನ್ನೇ ಸಂತೋಷದ ಹಾದಿ ಅಂದ್ಕೊಂಡಿದ್ರೆ ಅದಲ್ಲ. ನಾಲ್ಪೆ ಸುಖಮಸ್ತಿ ಅಂತ ವಿವರಿಸುತ್ತೆ ಉಪನಿಷತ್ತು. ಸ್ವಲ್ಪದರಲ್ಲಿ ಸುಖ ಕಾಣ್ತೀನಿ, ಭೌಮವಾದ ಸುಖ ಕಾಣ್ತೀನಿ ಅನ್ನೋದು ಶುದ್ಧ ತಪ್ಪು. ಇರಲಿ ಬಿಡಿ, ಅದೆಲ್ಲ ಬೇರೆ ಚಿಂತನೆ. ಅದಕ್ಕೆ ಈ ಒಂದು ಜಾತಕ ಫಲ ಕಾರ್ಯಕ್ರಮ ಸಂದೇಶಗಳನ್ನು ನೋಡುವಂಥ ಸಮಯ ಆಗಿದೆ. ಅಂತೂ ಈ ದಿವಸ ಯತಿಗಳ ಸ್ಮರಣೆಯನ್ನು ಮಾಡಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶ್ರೀಧರ್ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/6/1985, ಸಮಯ 11:30 ಬೆಳಗ್ಗೆ. ಅವರ ಪ್ರಶ್ನೆ, ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶ್ರೀಧರ್ ಅವರ ಪ್ರಶ್ನೆ, ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ಅಂತ ಜಾತಕ ನೋಡೋಣ.
ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಚಂದ್ರನಿದ್ದಾನೆ ಗಮನ ಸ್ಥಾನದಲ್ಲಿ. ಗಮನ ಅಂದರೆ ಏನು? ಪ್ರಯಾಣ ಸ್ಥಾನ ಅಂತ. ಒಳ್ಳೆಯದು. ಪ್ರಸ್ತುತ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ. ಈಗ ತಮಗೆ ರವಿ ಭುಕ್ತಿ ಈಗ 22ಕ್ಕೆ ಕಳೆದು ಹೋಗುತ್ತೆ. ಆಮೇಲೆ ಚಂದ್ರ ಪ್ರಾರಂಭವಾಗುತ್ತೆ. ಅಲ್ಲಿಂದ ನಿಮಗೆ ಅನುಕೂಲ. ಚಂದ್ರ ವಸ್ತುತಃ ಏನಾಗಿದೆ, ಇಲ್ಲಿ ಪಕ್ಷದ ಬಲ ಇಲ್ಲ. ಅವನು ಪಾಪ ಒಳ್ಳೆಯ ಸ್ಥಾನದಲ್ಲಿದ್ದಾನೆ, ಉಚ್ಚ ಸ್ಥಾನ. ಏನು ಮಾಡೋದು? ಅವನಿಗೆ ಬಲ ಇಲ್ಲ. ಅವನಿಗೆ ಪಕ್ಷದ ಬಲ ಬಹಳ ಮುಖ್ಯ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹುಹು ಅಂತ. ಆ ಬಲ ಇಲ್ಲ ಅವನಿಗೆ. ಹೀಗಾಗಿ ಅವನು ಉಚ್ಚ ಸ್ಥಾನದಲ್ಲಿದ್ದರೂ ದುರ್ಬಲನಾಗಿರ್ತಾನೆ. ಈ ಕಾರಣದಿಂದ ನಿಮಗೆ ಅವಕಾಶ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ನೀವು ವಿದೇಶಕ್ಕೆ ಹೋಗಬೇಕು ಅಂತಂದರೆ ನೀವು ಏನು ಅಮ್ಮನವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವತಿಯ ಆರಾಧನೆಯಿಂದ ನಿಮಗೆ ಅಂಥದ್ದೊಂದು ಅನುಕೂಲ ಪ್ರಾಪ್ತಿ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಜಗನ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/7/2004, ಸಮಯ 9:44 ಬೆಳಗ್ಗೆ. ಅವರ ಪ್ರಶ್ನೆ, ಇಂಜಿನಿಯರಿಂಗ್ ಆಗಿದೆ, ಕೆಲಸ ಯಾವಾಗ ಸಿಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಗನ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಕೇಳಿದ್ದಾರೆ. ಇಂಜಿನಿಯರಿಂಗ್ ಆಗಿದೆ, ಮುಂದೆ ಇರುವಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ. ರಾಜ್ಯೇಶೇ ಕರ್ಮಭಾವಸ್ಥೆ ಸರ್ವಕರ್ಮ ಪಟು ಸುಖಿ ಅಂತ ಹೇಳುತ್ತೆ ಶಾಸ್ತ್ರದ ಮಾತು. ಸರ್ವಕರ್ಮ ಪಟು ಸುಖಿ. ಯಾವ ಕೆಲಸ ಕೊಟ್ಟರು ನಿಮಗೆ ಮಾಡೋ ಕೌಶಲ್ಯ ಚೆನ್ನಾಗಿದೆ, ಆ ಕೆಲಸದಲ್ಲಿ ಜಯ ಸಿಗುತ್ತೆ. ಆ ರೀತಿಯಲ್ಲಿ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ನಿಮಗೆ ಕೆಲಸ ಸಿಗುತ್ತೆ, ಅದು ಸಂಶಯ ಬೇಡ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ. ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ ರವಿ. ಈಶ್ವರನ ಈಗ ಅಟ್ ಪ್ರೆಸೆಂಟ್ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಹೀಗಾಗಿ ಪ್ರತಿ ಭಾನುವಾರ ರವಿವಾರ ಭಾನುವಾರ ದಿವಸ ಸೂರ್ಯ ಅಂದರೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ. ಪ್ರತಿ ಭಾನುವಾರ ಹೀಗೆ 12 ಭಾನುವಾರ ಮಾಡಿ. ಕೆಲಸಕ್ಕೆ ಅನುಕೂಲ ಆಗುತ್ತೆ. ಕೆಲಸಕ್ಕೆ ಈಗ ಸಮಯದ ಕಾರಣದಿಂದಾಗಿ ನಿಮಗೆ ಕೆಲಸದಲ್ಲಿ ಅನಾನುಕೂಲ ಉಂಟಾಗ್ತಾ ಇದೆ. ಕೆಲಸ ಹುಡುಕರೆ ಹೀಗಾಗ್ತಾ ಇದೆ. ಸಿಗುತ್ತಾದರೆ ಯೋಚನೆ ಮಾಡಬೇಡಿ, ಈ ಒಂದು ಪ್ರಾರ್ಥನೆಯಿಂದ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಕರಣ್ ಅವರು ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/5/1996, ಸಮಯ 2:40 ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕರಣ್ ಅವರ ಪ್ರಶ್ನೆ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನ. ಲಗ್ನದಿಂದ ಸಪ್ತಮದ ಅಧಿಪತಿ ಅಂದರೆ ವಿವಾಹದ ಅಧಿಪತಿ ಅಷ್ಟಮ ಸೇರಿದ್ದಾನೆ ಕೇತು ಜೊತೆಗೆ. ದುಸ್ಥಾನ ಯದ್ಭಾವನಾಥೋ ರಿಪುರಂಧ್ರ ರಿಪ್ಪೆ ತದ್ಭಾವನಾಶಂ ಅಂತ ಮಾತು. ಹೀಗಾಗಿ ಕುಜ, ಶನೈಶ್ಚರ ಹಾಗೂ ಕೇತು ಈ 2 ಗ್ರಹ ಶಾಂತಿ ಮಾಡಿಸ್ಬೇಕು. ಈಗ ಪ್ರಸ್ತುತ ನಿಮಗೆ ನಡೀತಾ ಇರೋದು ಚಂದ್ರದಶೆಯಲ್ಲಿ. ಈಗ ನಿಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, 2000 ನಿಮಗೆ ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಆಗುತ್ತೆ. ಈ ಶನೈಶ್ಚರ ಮತ್ತು ಕೇತು ಶಾಂತಿ ಮಾಡಿಸಿದ್ರೆ ಖಂಡಿತ ಒಂದು ದಾರಿ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸುರೇಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 11/2/1976, ಸಮಯ 1:52 ಮಧ್ಯರಾತ್ರಿ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸುರೇಶ್ ಅವರ ಪ್ರಶ್ನೆ ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಶನೈಶ್ಚರನಿಗೆ ಸ್ವಲ್ಪ ಬಲ ಕಡಿಮೆ ಇದೆ ಇವರೇ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ನಿಮಗೆ ಶುಕ್ರನ ಭಕ್ತಿ ನಡೀತಾ ಇದೆ. ಶುಕ್ರನು ದ್ವಿತೀಯದಲ್ಲಿ ಶತ್ರು ಕ್ಷೇತ್ರದಲ್ಲೇ ವ್ಯಯಾಧಿಪತಿ. ಮನೆಗೆ ಈಗ ಅವಕಾಶ ಸ್ವಲ್ಪ ಕಡಿಮೆ ಇದೆಯಲ್ಲ, ಹೀಗಾಗಿ ಸ್ವಲ್ಪ ತಾಳ್ಮೆ ಬೇಕು ನಿಮಗೆ. ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ 28 ಜುಲೈ ನಂತರದಲ್ಲಿ ಒಂದು ಅವಕಾಶ ಆಗುತ್ತೆ. ಅಲ್ಲಿವರೆಗೆ ನೀವು ಪ್ರಯತ್ನಪಟ್ಟರೆ ನಿಮಗೆ ತೊಂದರೆಗಳಾಗಬಹುದು. ಕಾಲ ನಮಗೆ ಸಪೋರ್ಟ್ ಮಾಡದೇ ಇದ್ದಾಗ ಸಮಸ್ಯೆಗಳು ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಆ ರೀತಿಯಲ್ಲೆಲ್ಲ ಪೆಟ್ಟು ಬಿದ್ದುಬಿಡುತ್ತೆ. ಹೀಗಾಗಿ ತಾಳ್ಮೆಯಿಂದ ಇದ್ಬಿಡಿ. ಮನೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ ಸದ್ಯಕ್ಕೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪ್ರಿಯಾ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/6/1976, ಸಮಯ 6 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪ್ರಿಯಾ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡಿ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ.
ಲಗ್ನದಲ್ಲಿ ಶುಕ್ರ ಇದ್ದಾನೆ, ಒಳ್ಳೆಯದು. ರವಿ ಯುಕ್ತನಾಗಿದ್ದಾನೆ, ಹೀಗಾಗಿ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ಶುಕ್ರನಿಗೆ 12 ಡಿಗ್ರಿ ಅಂತರ ಇರಬೇಕು, ಅಷ್ಟಿಲ್ಲ. ಈ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ತಮಗೆ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಚಂದ್ರನೂ ಕೂಡ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬಲಹೀನ, ಆದರೆ ಸ್ವಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಓಕೆ. ನೀವು ಈಗ ತತ್ಕಾಲದಲ್ಲಿ ಅಮ್ಮನವ್ರ ಪ್ರಾರ್ಥನೆ, ಅಮ್ಮನವ್ರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು, ಆ ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡೋದು ಮತ್ತು ದುರ್ಗಾ ಕವಚ ಹೇಳ್ಕೊಳ್ಳೋದು, ಇದು ತುಂಬ ಸಹಾಯವಾಗುತ್ತೆ. ನೀವು ಸಾಧ್ಯವಾದರೆ ಒಂದು ಚಂದ್ರ ಶಾಂತಿ ಮಾಡಿಸಿ, ಸಗ್ರಹಪೂರ್ವಕ ಚಂದ್ರಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ಒಂದು ಬಲ ಬರುತ್ತೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರ, ಸಿಂಹ ರಾಶಿಯಲ್ಲಿ ಶುಕ್ರ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ, ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಅದು ಕನ್ಯಾ ರಾಶಿಯಲ್ಲಿ ಕುಜಮಾಂದಿಯರ ಯುತಿ ಕಾಣ್ತಾ ಇದೆ, ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ರಾಸಾಯನಿಕ, ರಸಗೊಬ್ಬರ, ಔಷಧ ವ್ಯಾಪಾರ ಅಂತೀವಲ್ಲ, ಅವರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಮತ್ತು ಈ ದಿವಸ ನೀರಿನ ಸಮೃದ್ಧಿ ತುಂಬ ಚೆನ್ನಾಗಿರುತ್ತೆ. ನೀರಿನ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಲಾಭಗಳಿಗೆ ಅವಕಾಶ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಈ ದ್ರವ ಪದಾರ್ಥದ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ, ಈ ಜೇನು ಅಥವಾ ಇನ್ಯಾವುದೋ ಒಂದು ರಸ ಪದಾರ್ಥಗಳು, ಇಂಥದ್ದು ಲೇಹ್ಯ ಮತ್ತೊಂದು, ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಈ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಈ ಹೊತ್ತು ನಾಳೆ ಸ್ವಲ್ಪ ನಿಮ್ಮನ್ನು ಚಿತ್ತು ಮಾಡುತ್ತೆ, ರಾಡಿ ಮಾಡುತ್ತೆ. ಹೀಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಸೈಲೆಂಟಾಗಿರೋದು ತುಂಬ ಒಳ್ಳೆಯದು. ಮಾರುಕಟ್ಟೆಗಳಲ್ಲಿರೋರು, ಈ ಹಣ್ಣು ಹೂವು ವ್ಯಾಪಾರಿ ದೊಡ್ಡ ಮಾರ್ಕೆಟ್ ಇರುತ್ತಲ್ಲ ಅಂಥ ಕಡೆ, ಬಿಗ್ ಬಜಾರ್ಸು ಮತ್ತೊಂದು ಈ ಥರದ್ದು ದೊಡ್ಡ ಮಾರ್ಕೆಟ್ಗಳಲ್ಲಿರೋರು, ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮೋಸಗಳಾಗೋ ಸಾಧ್ಯತೆ, ಇನ್ಯಾವುದೋ ಒಂದು ತಕರಾರು, ಇನ್ಯಾವುದೋ ಒಂದು ಪ್ರಮಾದಕ್ಕೆ ಒಳಗಾಗೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಶಾಪಿಂಗ್ ಗಿಪ್ಪಿಂಗ್ ಅಂತ ಹೊರಟಾಗ ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ಈ ದಿವಸ ನಿಮಗೆ ತಂದೆಯ ಬಂಧುಗಳ ಜೊತೆಗೆ ಒಂದು ಸಾಮರಸ್ಯ, ಬಾಂಧವ್ಯ ಚೆನ್ನಾಗಿರುತ್ತೆ, ಶತ್ರುಗಳು ದೂರ ಆಗ್ತಾರೆ, ಇಂಥದ್ದೊಂದು ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ, ದುರ್ಗಾ ಸನ್ನಿಧಾನದಲ್ಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಒಳ್ಳೆಯ ಸಹಕಾರ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಉತ್ಕೃಷ್ಟವಾದ ದಿವಸ, ಒಳ್ಳೆಯ ಗೌರವ ಮಾನ್ಯತೆ ದೊರೆಯುತ್ತೆ, ನಿಮ್ಮ ಅಧ್ಯಯನಕ್ಕೊಂದು ಬೆಲೆ ಸಿಗುತ್ತೆ. ಆ ರೀತಿಯಲ್ಲಿ ಮತ್ತು ಪುರೋಹಿತರಿಗೆ, ಈ ವರ್ಗದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಹೈಯರ್ ಸ್ಟಡೀಸಿಗೆ ಅಲ್ಲಿರ್ತಕ್ಕಂಥವರು ಅನ್ವೇಷಣೆ, ಯಾವುದನ್ನು ರಿಸರ್ಚ್ ಅಂತೀವೋ, ಸಂಶೋಧನೆ ಅಂತೀವೋ, ಅಂಥ ಕ್ಷೇತ್ರಗಳಲ್ಲಿ ದುಡಿಯೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ತಂದೆಯ ಬಂಧುಗಳ ಜೊತೆಗೆ ಜಗಳ ಕಲಹ ಆಗಬಹುದು, ಸಾಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇಷ್ಟು ಎಚ್ಚರ ತಗೋಬೇಕು. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ವಿಶೇಷವಾದ ಅನುಕೂಲ, ಲಾಭ, ಅದರಲ್ಲೂ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಶ್ರಮಜೀವಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ತಪ್ಪದೇ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಆರೋಗ್ಯ ಬಲ ಚೆನ್ನಾಗಿದೆ, ದೇಹದಲ್ಲಿ ಒಂದು ದಾರ್ಢ್ಯತೆ ಚೆನ್ನಾಗಿರ್ತದೆ. ಮತ್ತು ಕೆಲಸ ಕಾರ್ಯಗಳದ್ದು ಅಷ್ಟೇ ತುಂಬ ನಿಧಾನಗತಿಯಲ್ಲಿರ್ತದೆ, ಆದರೆ ಕೆಲಸ ಸರಾಗವಾಗಿ ಹೋಗುತ್ತೆ. ಸೀನಿಯರ್ಸಿಂದ ಸಹಕಾರ ಇತ್ಯಾದಿ ಸಿಗೋ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ನಿಮಗೆ ಗೊಂದಲದ ವಾತಾವರಣ ಇರ್ತದೆ, ಆಲೋಚನಾ ಶಕ್ತಿ ಕುಸಿಯುತ್ತೆ. ಸ್ವಲ್ಪ ಏನೇನೋ ತಪ್ಪು ಆಲೋಚನೆಗಳು ಬಂದುಬಿಡುತ್ತೆ. ಆ ನಿರ್ಣಯದಿಂದಾಗಿ ಪ್ರಮಾದ ಉಂಟಾಗುವ ಸಾಧ್ಯತೆಯೂ ಇರುತ್ತೆ. ಹೀಗಾಗಿ ಆಲೋಚಿಸುವಾಗ, ಇನ್ನೊಬ್ಬರ ಶ್ಯೂರಿಟಿ ಮತ್ತೊಂದು ಹಾಕುವಾಗ ಬಹಳ ಎಚ್ಚರಿಕೆ ಬೇಕು. ಈ ದಿವಸ ಸ್ನೇಹಿತರಿಂದ ತುಂಬ ಉಪಕಾರ ಇದೆ. ಬಂಧುಗಳ ಆ ಒಡನಾಟ ತುಂಬ ಸವಿಯಾಗಿರುತ್ತೆ, ಹಿತವನ್ನು ತಂದುಕೊಡುತ್ತೆ. ಪ್ರಯಾಣ ಹಿತಕರವಾಗಿರುತ್ತೆ. ಈ ದಿವಸ ಎಲ್ಲೋ ಪ್ರಯಾಣ, ದೂರ ಪ್ರಯಾಣ ಇತ್ಯಾದಿ ಅಂದರೆ ಅದಕ್ಕೂ ಒಂದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈ ಬುದ್ಧಿ ಚಂಚಲವಾದರೆ, ನಾನು ಹೇಳಿದ್ನಲ್ಲ, ತಪ್ಪು ನಿರ್ಣಯಗಳು ತಗೊಳ್ಳುವ ಸಾಧ್ಯತೆ ಇರುವ ಸಂದರ್ಭದಲ್ಲಿ ಪ್ರಜ್ಞೆ, ಅದು ಅಂತಃಪ್ರಜ್ಞೆ ಜಾಗೃತವಾಗಬೇಕು. ಈ ಕಾರಣದಿಂದಾಗಿ ನರಸಿಂಹ ಪ್ರಾರ್ಥನೆ, ಅದು ಹಾಗೆ ಗೂಢ ಪ್ರಜ್ಞೆ, ಅದು ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ನೋಡಿ ಅಲ್ಲಿ ಮಾಂದಿ ಜೊತೆಗಿರೋದ್ರಿಂದ ವೃತ್ತಿಯಲ್ಲಿ ತೊಡಕುಗಳಾಗುತ್ತೆ. ಮಾಂದಿ ದೃಷ್ಟಿಯೂ ಇದೆ. ಈ ಕಾರಣದಿಂದಾಗಿ ವಿಘ್ನಗಳು, ತೊಡಕುಗಳು, ಅಲ್ಲಿ ಏನೋ ಬೇಸರ, ಅಸಮಾಧಾನ, ಅವಮಾನಗಳಾಗ್ತಕ್ಕಂಥದ್ದು
ಮನಸ್ಸಿಗೆ ಒಂದು ಸಣ್ಣ ಮಾತು ಕೂಡ ಜಾಣರಿಗೆ ಒಂದು ಸಾಮಾನ್ಯ ಮಾತು ಮನಸ್ಸಿಗೆ ಒಂದು ಸ್ವಲ್ಪ ನೋವು ಮಾಡುತ್ತೆ. ಆ ರೀತಿಯಲ್ಲಿ ಉಂಟಾಗುವ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ನೋಡಿ ಬಿದ್ದುಬಿಡ್ತಕ್ಕಂಥದ್ದು, ಜಾರೋ, ಏನು ತರ್ಚೋದು, ಗಾಯ ಈ ಥರದ್ದಿದೆ. ಮತ್ತು ಹೃದ್ರೋಗ, ಹಾರ್ಟ್ ರಿಲೇಟೆಡ್ ಸ್ವಲ್ಪ ಹುಷಾರು, ಬಹಳ ಬೇಗ ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಈ ದಿವಸ ಸ್ನೇಹಿತರ ಜೊತೆಗೆ ಜಗಳ, ಕಲಹ, ಇನ್ನೆಲ್ಲೋ ಪ್ರಯಾಣದಲ್ಲಿ ಜಗಳ ಹತ್ಕೊಂಡ್ಬಿಡುತ್ತೆ, ಈ ರೀತಿಯಲ್ಲಿ ಇರ್ತದೆ. ಬಹಳ ಶಾಂತತೆ ಬೇಕು. ಈ ದಿವಸ ಏನಂದರೆ ಧೈರ್ಯ ಇದೆ ನಿಮಗೆ, ಜಾಣ್ಮೆಯ ಧೈರ್ಯ, ಅದು ಬೌದ್ಧಿಕವಾಗಿ ಅದನ್ನು ಬಿಡಿಸ್ಕೊಳ್ಳೋ ಶಕ್ತಿಯೂ ಇದೆ. ಹೀಗಾಗಿ ಆ ಕಡೆಗೆ ಆಲೋಚನೆ ಮಾಡಿ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಗಂಟಲು, ಕಿವಿ ಬಾಧೆ ಕಾಡುತ್ತೆ, ಹುಷಾರು. ಕೊರಳ ಭಾಗದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಮತ್ತು ಭಯ, ಆತಂಕ ಇವತ್ತು ನಾಳೆ 2 ದಿವಸ ನಿಮಗೆ ಒಂದು ರೀತಿಯ ಅಚಾನಕ್ಕಾದ ತೊಡಕುಗಳು ನಿಮ್ಮನ್ನು ಬಂಧಿಸಿಬಿಡುತ್ತೆ, ಹಾಗಿದೆ, ಹುಷಾರು. ಆದರೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕಲಿಕೆಯಲ್ಲಿ ಆಸಕ್ತಿ ಬರುತ್ತದೆ, ಹೊಸ ಕಲಿಕೆಗಳು, ಈ ಥರ ಸಾಧ್ಯತೆ ಇದೆ. ಕೆಲಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಸ್ತ್ರೀಯರಿಗೆ ನೋಡಿ ಪೆಟ್ಟು ಬೀಳೋದು, ಸ್ತ್ರೀಯರಿಗೆ ಸ್ವಲ್ಪ ಹಿನ್ನಡೆ, ತುಂಬ ಪ್ರೆಷರ್ ಬರ್ತಕ್ಕಂಥದ್ದು, ಮನಸ್ಸಿಗೆ ಬೇಜಾರು ಇದೂ ಇದೆ. ಹೀಗಾಗಿ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಒಂದು 28 ಸಲ ಹೇಳ್ಕೊಳ್ಳಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿ ವಿಭಾಗ ಆ ಪಾರ್ಟ್ ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ಕೆಲಸ ನಿಭಾಯಿಸುವ ಶೈಲಿ, ಕೌಶಲ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಒರಟು ಮಾತಿದೆ, ನಿಮಗೆ ಮಾತಾಡಿ ಹಾಳು ಮಾಡ್ಕೊಳ್ತೀರ ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಸ್ಥಿತಿ ಅಚ್ಯುತಿ ಆಗಿಬಿಡುತ್ತೆ, ಹುಷಾರು. ಇನ್ನು ಆಹಾರದಲ್ಲೂ ಅಷ್ಟೇ, ಖಾರ ಪದಾರ್ಥದ ಸೇವನೆ, ಆ ಥರದೊಂದು ಹೊರಗಿನ ಜಂಕ್ ಫುಡ್ಡು, ಸ್ಪೈಸಿ ಅಂತೀವಲ್ಲ, ಆ ಥರದ್ದು ಅತಿಯಾಗುವ ಸಾಧ್ಯತೆ ಇದೆ, ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ತೊಡಕು ಸೂಚಿಸ್ತಾ ಇದೆ. ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇದೆ, ತುಂಬ ತೀವ್ರವಾಗಿಲ್ಲ, ಆತಂಕ ಬೇಡ. ಈ ದಿವಸ ಹಳ್ಳಿಗಳಲ್ಲಿ ಒಂದು ವಾತಾವರಣ ಹಿತವಾಗಿರುತ್ತದೆ, ಒಂದು ಆತ್ಮೀಯ ವಾತಾವರಣ ಇರುತ್ತದೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಲಾಭದಲ್ಲಿದ್ದರೂ ಸ್ವಲ್ಪ ತೊಂದರೆಯಲ್ಲಿದ್ದಾನೆ. ಹೀಗಾಗಿ ಆರೋಗ್ಯ ನಿಮಿತ್ತ ಸ್ವಲ್ಪ ಹೋರಾಟ ಮಾಡಬೇಕಾಗುತ್ತೆ. ಹಾಸ್ಪಿಟ್ಲು ಮನೆ ಮಾತ್ರೆಗಳು, ಈ ರೀತಿಯಲ್ಲಿ ಒಂಥರ ಆತಂಕದಲ್ಲಿರ್ತೀರ ಈ ದಿವಸ. ಶಿರೋಬಾಧೆ, ತಲೆಗೆ ಸಂಬಂಧಿಸಿರತಕ್ಕಂಥ ಬಾಧೆಗಳು ಜಾಸ್ತಿ, ಟೆನ್ಷನ್, ತಲೆನೋವು ಈ ಥರದ್ದಿದೆ, ಎಚ್ಚರ ವಹಿಸಿ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಅವರ ವಿಚಾರದಲ್ಲೂ ತುಂಬ ಮನಸ್ಸಿಗೆ ಯೋಚನೆ ಮಾಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಕಾಣಬಹುದು. ಆದರೆ ಈ ದಿವಸ ಪ್ರಾರ್ಥನೆ, ಕ್ಷೇತ್ರ ದರ್ಶನವೋ ಮತ್ತೊಂದು ಆ ರೀತಿಯ ಒಂದು ಸಚ್ಚಿಂತನೆಗಳು, ಸತ್ಕಾರ್ಯಗಳು ನಿಮಗೊಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡುತ್ತೆ. ವೈಬ್ರೇಷನ್ ಅಂತೀವಲ್ಲ, ಆ ಥರದ್ದು ತಂದು ಕೊಡುತ್ತೆ. ಅದರಿಂದ ಸ್ವಲ್ಪ ಸಮಾಧಾನ ಸಿಗುತ್ತೆ. ಈ ದಿವಸ ಆರೋಗ್ಯ ನಿಮಿತ್ತ ನೀವು ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಅಭಿಷೇಕ ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳಿ, ತೀರ್ಥ ಸೇವನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ವ್ಯಯ ಆಗುತ್ತೆ, ಕಾರ್ಯಚ್ಯುತಿ ಅಂತೀವಲ್ಲ, ನೀವು ಮಾಡಬೇಕಾದ ಕೆಲಸ ತಪ್ಪು ಹೋಗುತ್ತೆ, ಅದರಿಂದ ನನ್ನ ಮನಸ್ಸಿಗೆ ಬೇಸರ, ಈ ಥರದ ಒಂದು ಲಕ್ಷಣ ಇದೆ. ಮತ್ತು ಈ ದಿವಸ ವ್ಯಯ, ಕಾಲಿಗೆ ಪೆಟ್ಟು ಬೀಳೋದು, ಉಗುರುಗಳ ಸಮಸ್ಯೆ, ನೋವು, ಬಾಧೆ ಇದನ್ನು ಸೂಚಿಸ್ತಾ ಇದೆ. ಚಾಕು ಚೂರಿ ಇಂಥ ವಿಚಾರಗಳಲ್ಲಿ ಹುಷಾರು. ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುವಾಗಲೋ ಮತ್ತೊಂದೋ ಎಚ್ಚರ ಇರಲಿ. ಮತ್ತು ಈ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಕಹಿ ವಾತಾವರಣ ಇದೆ, ಅಸಮಾಧಾನ ಕಾಣಬಹುದು. ಇದಕ್ಕೆ ಶಿವಶಕ್ತಿಯರ ಆರಾಧನೆ, ಸೌಂದರ್ಯ ಲಹರಿ ಪಾರಾಯಣ ತುಂಬ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ಸಿಹಿ ಪದಾರ್ಥದ ಸ್ವೀಟ್ ಸ್ಟಾಲ್ಸ್ ಇತ್ಯಾದಿ ಇರ್ತಲ್ಲ, ಅಂಥವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಅಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಶಾಸ್ತ್ರಪಟುಗಳಿಗೆ, ಪಂಡಿತರಿಗೆ, ಇವರಿಗೆಲ್ಲ ತುಂಬ ಒಳ್ಳೆಯ ಸನ್ಮಾನ, ಮಾನ್ಯತೆ, ಈ ಥರದೊಂದು ಅವಕಾಶಗಳು ದೊರೆಯುತ್ತೆ. ಮತ್ತು ಈ ದಿವಸ ಲಾಭವೂ ಇದೆ. ವಿದೇಶ ವಹಿವಾಟಿನ ಲಾಭ ಆಗಬಹುದು, ಅಥವಾ ಆಟೋಮೊಬೈಲ್ಸ್, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆದಾಯ ಕಾಣಲಿಕ್ಕೆ ಈ ದಿವಸ ಒಂದು ಅವಕಾಶ ಸಿಗುತ್ತೆ. ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ತುಂಬ ಕಿರಿಕಿರಿ, ವಿಘ್ನಗಳು ಸೂಚಿಸ್ತಾ ಇದೆ. ಈ ಹೊತ್ತು ಮತ್ತು ನಾಳೆ 2 ದಿವಸ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ ಕೆಲಸದ ವಿಚಾರದಲ್ಲಿ.
ಮತ್ತು ಈ ದಿವಸ ನಷ್ಟವನ್ನು ಅನುಭವಿಸೋ ಸಾಧ್ಯತೆ ಇದೆ, ಹುಷಾರು. ಮತ್ತು ಆತ್ಮೀಯರಿಂದ ನಷ್ಟ, ದುಃಖ, ವ್ಯಥೆ ಇದನ್ನು ಸೂಚಿಸ್ತಾ ಇದೆ. ವೃತ್ತಿ ಸ್ಥಳದಲ್ಲೂ ಈ ಥರದ್ದು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ, ಹುಷಾರು. ಸಂಗಾತಿಯಿಂದ ಅನುಕೂಲ, ಸಂಗಾತಿಯಲ್ಲಿ ಸಾಮರಸ್ಯ, ಅವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ, ಇದು ಚೆನ್ನಾಗಿದೆ. ದೈವಾನುಕೂಲ ಆಗಿದೆ. ಹೀಗಾಗಿ ದೈವಾನುಕೂಲದಿಂದ ಪಾರಾಗ್ತೀರ. ಎಷ್ಟೇ ಕಷ್ಟ, ಸಂದಿಗ್ಧ, ಒಂಥರ ಬಂಧನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತಂದರೂ ಅದರಿಂದ ದಾಟಲಿಕ್ಕೆ ಒಂದು ಸಣ್ಣ ದಾರಿ ನಿರ್ಮಾಣವಾಗುತ್ತೆ. ಕತ್ತಲಲ್ಲಿದ್ದೀನಿ ಅಂದರೆ ಒಂದು ಬೆಳಕಿನ ಕಿಂಡಿಯಿಂದ ಬರುತ್ತೆ ಬೆಳಕು, ಒಂದು ಸಣ್ಣ ಕಿಂಡಿಯಿಂದ. ಆ ರೀತಿಯಲ್ಲಿ ಒಂದು ಅನುಕೂಲ ಖಂಡಿತ ಇದೆ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಮತ್ತು ನಾಳೆ ನಿಮಗೆ ಸ್ವಲ್ಪ ತೊಂದರೆ. ನೀವು ಮಾಡಿರೋ ಕೆಲಸ ಸರಿ ಇರ್ತದೆ, ಆದರೆ ಆ ಕೆಲಸಕ್ಕೊಂದು ಕಪ್ಪು ಮಸಿ ಬಳಿಯೋ ಸಾಧ್ಯತೆಯೂ ಇರುತ್ತದೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಮತ್ತು ತಂದೆ ಮಕ್ಕಳಲ್ಲೂ ಅಷ್ಟೇ ಈ ದಿವಸ ಮತ್ತು ನಾಳೆ ಸ್ವಲ್ಪ ಹೋರಾಟ, ಕಲಹ, ಜಗಳ, ಇಬ್ಬರು ರಣರಂಗದಲ್ಲಿ, ಮನೆಯೇ ರಣರಂಗ, ಈ ಥರದ್ದೊಂದು ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆ ಇಟ್ಕೊಳ್ಳಿ. ಸಂಗಾತಿ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪ, ಅವರಿಂದನೇ ಬಂತಲ್ಲ ದುಃಖ ಅಂತ ಬೇಜಾರು, ಈ ಥರದ್ದೆಲ್ಲ ಇದೆ. ಇನ್ನು ಈ ದಿವಸ ನಿಮಗೆ ಹೊಸ ಅಧ್ಯಯನ, ಈ ಥರದ್ದು ಹೊಸ ಕಲಿಕೆ, ಇಂಥದ್ದೊಂದು ಆಸಕ್ತಿ ಬೆಳೆಯುತ್ತೆ. ಪ್ರಾರ್ಥನೆಗೆ ಯಥಾ ಪ್ರಕಾರ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲೂ ಸಾಮರಸ್ಯ, ಅನ್ಯೋನ್ಯತೆ, ಮತ್ತು ಈ ಸ್ಟೇಷನರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಅಲ್ಲಿ ಬಿಸ್ನೆಸ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಆದರೂ ವಸ್ತು ನಷ್ಟತೆ ಇದೆ, ಹುಷಾರು. ಸ್ವಲ್ಪ ಮುಖಭಂಗ, ಸೋಲು, ಏನೋ ಅಪಮಾನ, ಈ ರೀತಿಯಲ್ಲಿ ಅಂಥದ್ದೊಂದು ಲಕ್ಷಣವೂ ಇದೆ. ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಈ ಹೊತ್ತು ನಾಳೆ 2 ದಿವಸ ಇಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಆಗ ನಾವು ಕುಸಿಬಾರ್ದು. ದೇವತೆ ಆರಾಧನೆಯಿಂದ ಒಂದು ಬಲ ಬರುತ್ತೆ, ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಪ್ರತಾಪನಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.